ಸಂಧಿಗಳು ಬಗ್ಗೆ ನಾವು ನೋಡ್ತಾ ಇದ್ವಿ. ಸಂಧಿಗಳ ಬಗ್ಗೆ ಅದರಲ್ಲಿ ವಿಶೇಷವಾಗಿ ಯಾವ್ದು ಅಂತಂದ್ರೆ ಕನ್ನಡ ಸಂಧಿಗಳು. ಯಾವ ಸಂಧಿಗಳು? ಕನ್ನಡ ಸಂಧಿಗಳು ಯಾವ್ಯಾವು ಅಂತಂದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇವು ಕನ್ನಡ ಸಂಧಿಗಳು. ಯಾವ್ಯಾವು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ ಸಂಧಿ ಅಂತಂದ್ರೆ ಏನು ಮತ್ತು ಉದಾಹರಣೆ ನೋಡಿದಾದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪ ಆಗುವುದನ್ನ ಲೋಪ ಸಂಧಿ ಅಂತ ಕರೀತಾರೆ. ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಇದು ಪೂರ್ವ ಪದ. ನಾವು ಸಂಧಿಯನ್ನು ಮಾಡಬೇಕಾದ್ರೆ ಏನ್ ಮಾಡ್ತೇವೆ ಅಂತಂದ್ರೆ ಪೂರ್ವ ಪದ ಅಧಿಕ್ ಉತ್ತರ ಪದ ಸಮಚಿಹ್ನೆ ಸಂಧಿ ಪದ ಅಂತ ಕರಿತೀವಿ. ಹಂಗ ಈ ಪೂರ್ವ ಪದದಲ್ಲಿ ಇರ್ತಕ್ಕಂತ ಕೊನೆಯ ಸ್ವರವು ಲೋಪ ಆಗಿ ಅದಕ್ಕ ಏನ್ ಕರಿತೀವಿ ಅಂದ್ರೆ ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆ, ನೀರು ಪ್ಲಸ್ ಇಲ್ಲ ನೀರಿಲ್ಲ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ, ಅವನ ಪ್ಲಸ್ ಊರು ಅವನೂರು, ನೀವು ಪ್ಲಸ್ ಎಲ್ಲ ನೀವೆಲ್ಲ, ಮಾಡು ಪ್ಲಸ್ ಇಸು ಮಾಡಿಸು, ಊರು ಪ್ಲಸ್ ಊರು ಊರೂರು, ಹಾಲು ಪ್ಲಸ್ ಊಟ ಹಾಲೂಟ, ಮಾತು ಪ್ಲಸ್ ಇಲ್ಲ ಮಾತಿಲ್ಲ, ಮೇಲೆ ಪ್ಲಸ್ ಏರು ಮೇಲೇರು, ಊರು ಪ್ಲಸ್ ಅಲ್ಲಿ ಊರಲ್ಲಿ. ಇಲ್ಲಿ ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಸಂಧಿ ಪದಗಳನ್ನು ಮಾಡಿದಾಗ ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರದಲ್ಲಿರ್ತಕ್ಕಂಥ ಸ್ವರವು ಏನಾಗಿರುತ್ತೆ ಅಂದ್ರೆ ಲೋಪ ಆಗೈತಿ. ಅದಕ್ಕೋಸ್ಕರ ಇದನ್ನ ಲೋಪ ಸಂಧಿ ಅಂತ ಕರೀತಾರೆ. ಓಕೆನಾ? ಡನ್. ನೆಕ್ಸ್ಟ್ ಕನ್ನಡ ಸಂಧಿ ಒಳಗ ಎರಡನೇದ್ದು ಆಗಮ ಸಂಧಿ. ಆಗಮ ಸಂಧಿ ಅಂತಂದ್ರೆ ಏನು? ಅದ್ರ ಬಗ್ಗೆ ಉದಾಹರಣೆ ನೋಡಿದಾದ್ರೆ ಎರಡು ಬೇರೆ ಬೇರೆ ಹೊಸ ಅಕ್ಷರಗಳು ಆಗಮವಾಗುವುದರಿಂದ ಅವುಗಳು ಯಕಾರಾಗಮ ಮತ್ತು ವಕಾರಾಗಮ ಸಂಧಿ ಅಂತ ಕರೀತಾರೆ. ಎರಡು ಹೊಸ ಅಕ್ಷರಗಳು ಆಗಮ ಆಗ್ಬೇಕು. ಯಾವ್ಯಾವ ಎರಡು ಹೊಸ ಅಕ್ಷರಗಳು ಅಂತಂದ್ರೆ ಯ ಆತಂತಂದ್ರೆ ಆಗಮ ಯಕಾರಾಗಮ, ವ ಆತಂದ್ರ ವಕಾರಾಗಮ ಸಂಧಿ ಅಂತ ಕರೀತಾರೆ. ಹಂಗಂದ್ರೆ ಅವಕ್ಕಷ್ಟು ಕೆಲವಷ್ಟು ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇಲ್ಲಿ ನೋಡ್ರಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇಲ್ಲಿ ಸಂಧಿ ಪದ ಆದಾಗ ಯ ಬಂದೈತಿ. ಅದಕ್ಕೋಸ್ಕರ ಇದು ಯಕಾರಾಗಮ ಸಂಧಿ. ನೆಕ್ಸ್ಟ್ ಯಕಾರಾಗಮ ಸಂಧಿಗೆ ಉದಾಹರಣೆ ನೋಡಿದ್ರೆ ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ, ದೊರೆ ಪ್ಲಸ್ ಅನ್ನು ದೊರೆಯನ್ನು, ಹಳ್ಳಿ ಪ್ಲಸ್ ಅಲ್ಲಿ ಹಳ್ಳಿಯಲ್ಲಿ, ಮೊಟ್ಟೆ ಪ್ಲಸ್ ಇಡು ಮೊಟ್ಟೆ ಇಡು. ಇನ್ನು ವಕಾರಾಗಮ ಸಂಧಿಗೆ ಉದಾಹರಣೆ ನೋಡಿದ್ರೆ ಮಗು ಪ್ಲಸ್ ಹೀಗೆ ಮಗುವಿಗೆ, ಮಗು ಪ್ಲಸ್ ಹಣ್ಣು ಮಗುವನ್ನು, ಗುರು ಪ್ಲಸ್ ಹಣ್ಣು ಗುರುವನ್ನು, ಮಡು ಪ್ಲಸ್ ಹಣ್ಣು ಮಡುವನ್ನು, ಮನ ಪ್ಲಸ್ ಹಣ್ಣು ಮನವನ್ನು. ಇವು ವಕಾರಾಗಮ ಸಂಧಿಗೆ ಉದಾಹರಣೆ. ಅಂದ್ರೆ ಯಕಾರಾಗಮದೊಳಗ ಮತ್ತು ವಕಾರಾಗಮ ಎರಡು ವಿಧಗಳು ಬರ್ತಾವ ಆಗಮ ಸಂಧಿ ಒಳಗ. ಇದನ್ನ ಸ್ವಲ್ಪ ನೆನ್ಪಿಟ್ಕೋರಿ. ಯ ಬಂತಂದ್ರೆ ಯಕಾರಾಗಮ, ವ ಬಂದ್ರೆ ವಕಾರಾಗಮ ಸಂಧಿ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಕನ್ನಡ ಸಂಧಿ ಒಳಗ ಮೂರನೇ ಸಂಧಿ ಯಾವ್ದಂತಂದ್ರೆ ಆದೇಶ ಸಂಧಿ. ಆದೇಶ ಸಂಧಿ ಅಂದ್ರೆ ಏನ? ಉತ್ತರ ಪದದ ಮೊದಲ ಅಕ್ಷರವು ಕ ಥ ಪ. ಏನಂದ್ರೆ ಉತ್ತರ ಪದದ ಮೊದಲ ಅಕ್ಷರವು ಕ ತ ಪ ಗಳಿಂದ ಕೂಡಿದ್ದು ಸಂಧಿ ಮಾಡಿದಾಗ ಕ್ರಮವಾಗಿ ಗದ ಬಗಳು ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಅಂತ ಕರೀತಾರೆ. ಅಂದ್ರೆ ಏನ್ರಿ ಸರ್ ಅಂತಂದ್ರೆ ನಾವು ಆಲ್ರೆಡಿ ಸಂಧಿ ಮಾಡ್ಬೇಕಾದ್ರೆ ಗೊತ್ತೈತಿ ನಮ್ಗ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅಂತ ಕರಿತೀವಿ. ಇದ್ರೊಳಗ ಉತ್ತರ ಪದಗಳಲ್ಲಿ ಇಂಪಾರ್ಟೆಂಟ್. ಉತ್ತರ ಪದದೊಳಗ ಕ ಬಂತಂದ್ರ ಸಂಧಿ ಆದಾಗ ಗ ಬರಬೇಕು. ಅದಕ್ಕೆ ಏನ್ ಹೇಳ್ಯಾರವ್ರು? ಉತ್ತರ ಪದದ ಮೊದಲ ಅಕ್ಷರವು ಅಂದ್ರೆ ಉತ್ತರ ಪದ ಇಲ್ಲಿ ಸ್ಟಾರ್ಟ್ ಆಗೈತಿ. ಪ್ಲಸ್ ಬಾಜು ಏನೈತಿಲ್ಲ ಇದ ಮೊದಲ ಅಕ್ಷರ ಇದೆ. ಈ ಮೊದಲ ಅಕ್ಷರದೊಳಗ ಕ ತ ಪ ಗಳಿದ್ರ ಅಂದ್ರೆ ಕ ತ ಪ ಗಳಿದ್ರ ಇವುಗಳಿಗೆ ಕ್ರಮವಾಗಿ ಏನಂತ ಹೇಳ್ಯಾರವ್ರು? ಇವುಗಳಿಗೆ ಕ್ರಮವಾಗಿ ಕ ಬದಲಾಗಿ ಗ, ಥ ಬದಲಾಗಿ ದ, ಪ ಬದಲಾಗಿ ಬ ಅಕ್ಷರಗಳು ಬಂದು ಅಂದ್ರೆ ಆದೇಶವಾಗಿ ಅದನ್ನ ಆದೇಶ ಸಂಧಿ ಅಂತ ಕರೀತಾರೆ. ಕೆಲವಷ್ಟು ಉದಾಹರಣೆ ನೋಡೋಣ ಈಗ. ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ. ಇಲ್ಲಿ ಉತ್ತರ ಪದದೊಳಗೆ ಕ ಐತಿ. ಕ ಐತಿ ಅಂತಂದ್ರೆ ಯಾವಾಗ್ಲೂ ಏನ್ ಬರ್ಬೇಕು ಅಂದ್ರೆ ನಮ್ಗೆ ರೂಲ್ಸ್ ಪ್ರಕಾರ ಕ ಐತಂದ್ರೆ ಗ ಬರಬೇಕು.
ಅದಕ್ಕೆ ಕ ಇದ್ದಿದ್ದಿಲ್ಲಿ ಗ ಆಗೈತಿ. ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ. ಚಳಿ ಪ್ಲಸ್ ಕಾಲ ಚಳಿಗಾಲ, ಕ ಬದಲಾಗಿ ಗ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ತ ಬದಲಾಗಿ ದ. ಕಣ್ ಪ್ಲಸ್ ಪನಿ ಕಂಬನಿ, ಪ ಬದಲಾಗಿ ಬ. ಮಳೆ ಪ್ಲಸ್ ಕಾಲ ಮಳೆಗಾಲ, ಕ ಬದಲಾಗಿ ಗ. ನೆಕ್ಸ್ಟ್ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ, ಕ ಬದಲಾಗಿ ಗ ಬಂದೈತಿ. ತಲೆ ಪ್ಲಸ್ ಕೂದಲು ತಲೆಗೂದಲು, ಗ ಬಂದೈತಿ. ಮೈ ಪ್ಲಸ್ ತೊಳೆ ಮೈದೊಳೆ ಅಂದ್ರೆ ತ ಬದಲಾಗಿ ದ ಬಂದೈತಿ. ನೆಕ್ಸ್ಟ್ ಆಶ್ರಯ ಪ್ಲಸ್ ತಾನ ಆಶ್ರಯದಾನ. ತುದಿ ಪ್ಲಸ್ ಕಾಲಲ್ಲಿ ತುದಿಗಾಲಲ್ಲಿ, ಕ ಬದಲಾಗಿ ಗ ಬಂದೈತಿ. ಇದು ಆದೇಶ ಸಂಧಿಗೆ ಉದಾಹರಣೆ. ಅದಕ್ಕೆ ಕನ್ನಡ ಸಂಧಿಗಳ 3 ಇಂಪಾರ್ಟೆಂಟ್ ನೆನಪಿಟ್ಕೋಬೇಕ. ಒಂದು ಲೋಪ ಸಂಧಿ, 2 ಆಗಮ ಸಂಧಿ. ಆಗಮ ಸಂಧಿ ಒಳಗೆ ಎರಡು ಏನಪ್ಪಾ ಅಂತಂದ್ರೆ ವಿಧಗಳು, ಯಕಾರಾಗಮ ವಕಾರಾಗಮ, 3ನೇದ್ದು ಆದೇಶ ಸಂಧಿ. ಇವು ಕನ್ನಡದಲ್ಲಿರ್ತಕ್ಕಂಥ 3 ಸಂಧಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ.